ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ಹಾಲು ಮನೆಯಲ್ಲಿದ್ದರೆ ಸಾಕು. ಯಾವುದೇ ರೀತಿಯ ಕಸ್ಟರ್ಡ್ ಪೌಡರ್ ಆಗಲಿ ಅಥವಾ ಮಿಲ್ಕ್ ಪೌಡರ್ ಆಗಲಿ ಯಾವುದನ್ನು ಬಳಸದೆ ಕೇವಲ ಒಂದೇ ಒಂದು ಗ್ಲಾಸ್ ಹಾಲಲ್ಲಿ ನಾವು ಈ ರೀತಿ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಒಂದು ಐಸ್ ಕ್ರೀಮ್ನ ಆರೋಗ್ಯಕರವಾಗಿ ಮಕ್ಕಳಿಂದ ದೊಡ್ಡವರಿಗೆ ಇಷ್ಟ ಆಗ್ತಕ್ಕಂಥ ಐಸ್ ಕ್ರೀಮ್ನ ಮನೆಯಲ್ಲೇ ಸಿಂಪಲ್ ಆಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಒಂದು ವಿಧಾನದಲ್ಲಿ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಿಗೆ ಒಂದು 8ರಿಂದ 10 ಗೋಡಂಬಿಗಳನ್ನು ನೆನೆಸಾಕ್ತಿದ್ದೀನಿ. ನೋಡಿ, ಬೇಗ ನೆನೆಯಲಿ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ನೆನೆಸ್ಕೊಳ್ತಿದ್ದೀನಿ. ಗೋಡಂಬಿ ಮುಳುಗುವಷ್ಟು ನೀರನ್ನ ಹಾಕಿ ಗೋಡಂಬಿನ ಒಂದು 10ರಿಂದ 15 ನಿಮಿಷ ನೆನೆಸೋಕ್ಕಿಡೋಣ. ನೀವು ಬೇಕು ಅಂದರೆ ತಣ್ಣೀರಲ್ಲಿ ಕೂಡ ನೆನೆಸ್ಕೊಳ್ಬೋದು. ಬಿಸಿನೀರು ಹಾಕೋದ್ರಿಂದ ಬೇಗ ನೆನೆಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನೀರನ್ನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಅಥವಾ ಒಂದು ಪಾತ್ರೆ ಇಟ್ಕೊಂಡಿದ್ದೆ. ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಹಾಲಿಗೆ ಯಾವುದೇ ರೀತಿಯ ನೀರನ್ನ ಬಳಸಿಲ್ಲ. ಹಾಗೆ ಫ್ರೆಶ್ ಆಗಿರ್ತಕ್ಕಂಥ ಹಾಲು ಅಂದರೆ ಒಂದ್ಸರಿ ಕೂಡ ಕಾಯಿಸಿ ಇಟ್ಟಿರಬಾರ್ದು. ಈ ರೀತಿ ಮಾರ್ಕೆಟಿಂದ ತಂದ ತಕ್ಷಣ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ನಿಮಗೇನಾದರೂ ಐಸ್ ಕ್ರೀಮ್ ಕಡಿಮೆ ಪ್ರಮಾಣದಲ್ಲಿ ಬೇಕು ಅಂತಂದರೆ ಒಂದು ಪಾವು ಲೀಟ್ರ್ ಅಥವಾ ಒಂದು ಗ್ಲಾಸಲ್ಲಿ ಕೂಡ ಅಳತೆ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ಈ ಒಂದು ಅರ್ಧ ಲೀಟ್ರ್ ಹಾಲಲ್ಲಿ ಹೆಚ್ಚು ಕಡಿಮೆ ಒಂದು 6 ಜನಕ್ಕೆ ಆಗುವಷ್ಟು ಐಸ್ ಕ್ರೀಮ್ ರೆಡಿಯಾಗುತ್ತೆ. ಹಾಲನ್ನು ನೀರು ಹಾಕದೆ ನಾವು ಕಾಯಿಸ್ಕೊಳ್ಬೇಕು. ಎಲ್ಲಿವರೆಗೂ ಅಂತಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅರ್ಧ ಲೀಟ್ರ್ ಹಾಕಿರ್ತಕ್ಕಂಥ ಹಾಲು ಕಡಿಮೆ ಆಗಬೇಕು. ಅಂದರೆ ಅರ್ಧ ಲೀಟ್ರ್ ಹಾಲು ಪಾವು ಲೀಟ್ರ್ ಹಾಲಾಗುವಷ್ಟರ ಮಟ್ಟಿಗೆ ನಾವು ಹಾಲನ್ನ ಬಿಸಿ ಮಾಡಿಕೊಳ್ಬೇಕು. ಅಂದಾಗ ಮಾತ್ರ ನಮಗೆ ಯಾವುದೇ ರೀತಿಯ ಇಲ್ಲಿ ಫುಡ್ ಕಲರ್ ಆಗಲಿ ಅಥವಾ ಕಸ್ಟರ್ಡ್ ಪೌಡ್ರ್ ಆಗಲಿ ಯಾವುದೇ ರೀತಿಯ ಪೌಡ್ರನ್ನ ಬಳಸ್ತೇನೆ ನಾವು ಬರೀ ಹಾಲಲ್ಲಿ ಐಸ್ ಕ್ರೀಮ್ನ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಹಾಗಾಗಿ ಒಂದು ಅರ್ಧ ಲೀಟ್ರ್ ಹಾಲು ಕಡಿಮೆ ಅಂದರೆ ಒಂದು ಪಾವು ಲೀಟ್ರ್ ಆಗುವಷ್ಟು ಬಿಸಿ ಮಾಡ್ಕೊಳ್ಳಿ. ಈ ಸೈಡಲ್ಲಿ ನೆನೆಸಿಟ್ಟಿರ್ತಕ್ಕಂಥ ಗೋಡಂಬಿ ಆಲ್ರೆಡಿ ನೆನ್ಕೊಂಡಿದೆ. ಇದನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಯಾವ ರೀತಿ ಅಂತಂದರೆ ಇದು ಗೋಡಂಬಿ ಪೇಸ್ಟ್ ಅಂತ ಅನ್ನಿಸ್ಲೇಬಾರ್ದು. ಆ ರೀತಿ ಅದೇ ನೀರನ್ನ ಬಳಸ್ಕೊಂಡು ನೆನೆಸಿರ್ತಕ್ಕಂಥ ನೀರನ್ನೇ ಬಳಸ್ಕೊಂಡು ಈ ರೀತಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ನೈಸಾಗಿ ಪೇಸ್ಟ್ ಆಗಿರಬೇಕು. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿ ಇಡೋಣ. ಈ ಸೈಡಲ್ಲಿ ಹಾಲನ್ನ ನಾವು ಕಾಯ್ಲಿಕ್ಕೆ ಇಟ್ಟಿದ್ದೆ. ಹೆಚ್ಚು ಕಡಿಮೆ ಅರ್ಧ ಲೀಟ್ರ್ ಹಾಕಿರೋ ಹಾಲು ಪಾವು ಲೀಟ್ರಿಗೆ ಬಂದಿದೆ. ನೋಡಿ, ಈ ರೀತಿ ಮೇಲ್ಗಡೆ ಕೆನೆ ಕಟ್ಕೊಳ್ಬೇಕು. ಹಾಗಾಗಿ ಒಂದು ಸ್ವಲ್ಪನೂ ನೀರು ಸೇರಿಸದೆ ಹಾಲನ್ನ ಬಿಸಿ ಮಾಡ್ಕೊಳ್ಳಿ, ಕಾಯಿಸ್ಕೊಳ್ಳಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಹಾಲು ಕಡಿಮೆ ಪ್ರಮಾಣ ಬರೋವರೆಗೂ ಕಾಯಿಸ್ಕೊಳ್ಬೇಕು. ಅರ್ಧ ಇಲ್ಲೇ ತಿಕ್ಕಾಗಿರುತ್ತೆ, ಯಾಕಂದರೆ ಯಾವುದೇ ರೀತಿಯ ನೀರನ್ನ ಬಳಸಿರೋದಿಲ್ಲ. ಹಾಗಾಗಿ ಈ ಸೈಡಲ್ಲಿ ನಾನು ಒಂದು ಸ್ಪೂನ್ ಹಾಲಿಗೆ ಒಂದು 2-3 ಕೇಸರಿ ದಳ ಅಥವಾ ಸಫ್ರಾನ್ನ ಸೇರಿಸಿಟ್ಕೊಂಡಿದ್ದೆ. ಇದು ಕಂಪ್ಲೀಟ್ಲಿ ಆಪ್ಷನ್, ಬೇಕು ಅಂತ ಏನಿಲ್ಲ. ಇತ್ತು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ಕಲರ್ ಫ್ಲೇವರ್ ಇರಲಿ ಅನ್ನೋದಕ್ಕೋಸ್ಕರ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಹಾಗಂತ ಐಸ್ ಕ್ರೀಮ್ಗೆ ಬೇಕು ಅಂತ ಏನಿಲ್ಲ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನಿಮಗೆ ಕಲರ್ ಬೇಕು ಅಂದರೆ ಒಂದೇ ಒಂದು ಚಿಟಿಕೆ ಅರಿಶಿನ ಹಾಕಿ ಸಾಕು. ಕಸ್ಟರ್ಡ್ ಪೌಡರ್ ರೀತಿಯಲ್ಲೇ ಕಲರ್ ಕೊಡುತ್ತೆ. ಹಾಗೆ 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಸಣ್ಣಗೆ ನಾನು ಪೌಡ್ರ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದೇ ರೀತಿ ಸಣ್ಣದಾಗಿ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ. ಗ್ಯಾಸ್ನ ನಾನು ಇಲ್ಲಿ ಆಫ್ ಮಾಡಿಲ್ಲ, ಲೋ ಫ್ಲೇಮಲ್ಲೇ ಗ್ಯಾಸ್ ಇಟ್ಕೊಂಡಿದ್ದೀನಿ. ಇವಾಗ ನಾವು ನೈಸಾಗಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಗೋಡಂಬಿ ಬ್ಯಾಟರ್ನ ಸೇರಿಸ್ಕೊಳ್ತಿದ್ದೀನಿ. ಒಂದು 7ರಿಂದ 8 ಗೋಡಂಬಿನ ನೆನೆಸಿಟ್ಟು ರುಬ್ಬಿಟ್ಕೊಂಡಿದ್ನಲ್ಲ, ಆ ಒಂದು ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಲಿಗೆ ಸೇರಿಸಿದ್ದೀನಿ. ಹಾಲು ಬಿಸಿಯಲ್ಲೇ ಇದೆ, ಹಾಗೆ ಗ್ಯಾಸ್ ಕೂಡ ಲೋ ಫ್ಲೇಮಲ್ಲೇ ಆನ್ ಇದೆ, ಆಫ್ ಮಾಡ್ಕೊಳ್ಬಾರ್ದು. ಇವಾಗ ಒಂದು ಗೋಡಂಬಿ ಮಿಶ್ರಣನ ಸೇರಿಸ್ಕೊಂಡಾದ್ಮೇಲೆ ಒಂದು ಕುದಿ ಕುದಿಸ್ಕೊಳ್ಳೋಣ. ಒಂದು ಸ್ವಲ್ಪ ತಿಕ್ಕಾಗಬೇಕು ಹಾಲು, ಹಾಗಾಗಿ ಗಟ್ಟಿ ಅನ್ನಿಸ್ಬೇಕು. ಹಾಗಾಗಿ ನಾವು ಗೋಡಂಬಿ ಪೌಡ್ರನ್ನ ಹಾಕಾದ್ಮೇಲೆ ಮತ್ತೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹಾಲನ್ನು ನಾವು ಕುದಿಸ್ಕೊಳ್ಬೇಕಾಗತ್ತೆ. ಗೋಡಂಬಿ ಪೌಡ್ರನ್ನ ನಾವು ಹಾಕಾದ್ಮೇಲೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಳ್ಬೋದು. ಲೋ ಟು ಮೀಡಿಯಮ್ ಇದ್ದರೆ ಸಾಕಾಗಿರುತ್ತೆ. ಹೈ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ನಾವು ಹಾಲನ್ನ ಕಾಯಿಸ್ಕೊಳ್ಬಾರ್ದು. ಇವಾಗ ನೋಡಿ, ಕರೆಕ್ಟಾಗಿ ಕಾಯ್ಕೊಂಡಿದೆ. ಹಾಗೆ ಒಂದು ಕುದಿ ನಾನು ಕುದಿಸ್ಕೊಂಡಿದ್ದೀನಿ. ಗೋಡಂಬಿ ಪೌಡ್ರ್ ಹಾಕಾದ್ಮೇಲೆ ಹಾಲು ಒಂದು ಮಟ್ಟಿಗೆ ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ಗ್ಯಾಸ್ನ ಆಫ್ ಮಾಡಿ ಕಂಪ್ಲೀಟಾಗಿ ಇದು ತಣ್ಣಗಾಗಲಿಕ್ಕೆ ನಾವು ಬಿಡಬೇಕಾಗುತ್ತೆ. ಇವಾಗ ಈ ಐಸ್ ಕ್ರೀಮಿಗೆ ನಾನು ಸಕ್ಕರೆ ಬಳಸ್ತಿಲ್ಲ. ಸಕ್ಕರೆ ಬದಲಿಗೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಬೆಲ್ಲ ಸೇರಿಸ್ಕೊತಿದ್ದೀನಿ. ನೀವು ಬೇಕು ಅಂದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆ ಬದಲಿಗೆ ಜಜ್ಜಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ಬೆಲ್ಲನ 2 ಅಥವಾ 2.5 ಸ್ಪೂನು, ನೀವು ಸ್ವೀಟ್ ತಿನ್ನೋದಾಯಿತು ಅಂದರೆ ಒಂದು 3 ಸ್ಪೂನ್ ಆದರೂ ಸಾಕಾಗುತ್ತೆ. ಅಷ್ಟೇ ಸಾಕು. ಇಷ್ಟು ಹಾಲಿಗೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಬೆಲ್ಲ ಆದರೆ ಸಾಕು. ಇವಾಗ ಇದನ್ನು ಕಂಪ್ಲೀಟ್ಲಿ ನಾನು ಬಿಸಿ ಆರಲಿಕ್ಕೆ ಬಿಟ್ಟಿದ್ದೆ, ತಣ್ಣಗಾಗಿದೆ. ಈ ರೀತಿ ಹಾಲು ನಾವು
ಕುದಿಸಿರ್ತಕ್ಕಂಥ ಹಾಲು ತಣ್ಣಗಾಗೋವರೆಗೂ ವೇಟ್ ಮಾಡಿಕೊಂಡು ತಣ್ಣಗಾದಮೇಲೆ ನಾವು ಈ ಹಾಲನ್ನು ಇವಾಗ ಬೆಲ್ಲನ ಹಾಕಿಟ್ಟಿರ್ತಕ್ಕಂಥ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಬೇಕು. ಇಲ್ಲಿ ನಾನು ಸಣ್ಣದು ಮಿಕ್ಸರ್ ಜಾರ್ ತೊಗೊಂಡಿರೋದ್ರಿಂದ ಒಂದು 2 ಸರಿ ರುಬ್ಕೊಳ್ತಿದ್ದೀನಿ. ನೀವು ಏನಾದರೂ ದೊಡ್ಡದು ಮಿಕ್ಸರ್ ಜಾರ್ ಇತ್ತು ಅಂದರೆ ಒಮ್ಮೆಗೆ ಅಂದರೆ ಒಂದೇ ಸಲ ನೀವು ರುಬ್ಕೊಳ್ಬೋದು. ಇವಾಗ ನೋಡಿ, ಬಿಸಿ ಮಾಡಿ ಆರಿಸಿರ್ತಕ್ಕಂಥ ನೀರನ್ನ ಬೆಲ್ಲಕ್ಕೆ ಸೇರಿಸ್ಕೊಂಡು ಒಂದು ರೌಂಡ್ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಬೆಲ್ಲ ಕರಗಬೇಕು ಅಷ್ಟೇ. ಹಾಗೆ ಬೆಲ್ಲನ ನೀವು ಸಣ್ಣದಾಗಿ ಪುಡಿ ಮಾಡಿ ಸೇರಿಸ್ಕೊಳ್ಳಿ. ಸಕ್ಕರೆ ಆದರೆ ಪರವಾಗಿಲ್ಲ, ಬಟ್ ಬೆಲ್ಲ ಬೇಗ ಸಣ್ಣ ಆಗೋದಿಲ್ಲ. ಹಾಗಾಗಿ ನೋಡಿ, 2 ಬ್ಯಾಚು ರೀತಿಯಲ್ಲಿ ನಾನು ಈ ಒಂದು ಹಾಲನ್ನು ಬೆಲ್ಲದ ಮಿಶ್ರಣ ಜೊತೆಗೆ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಕೆಳಗಡೆ ಒಂದು ಸ್ವಲ್ಪ ಬೆಲ್ಲ ಹಳಕಳಕ್ಕೆ ಈ ರೀತಿ ಉಳ್ಕೊಂಡಿರುತ್ತೆ. ಇನ್ನೊಂದು ಬ್ಯಾಚ್ ಕೂಡ ಹಾಕ್ಕೊಳ್ತಿದ್ದೀನಿ. ನಾನು ಸಣ್ಣ ಜಾರ್ ತೊಗೊಂಡಿರೋದ್ರಿಂದ 2 ಸರಿ ಹಾಕ್ಕೊಂಡು ಬೆಲ್ಲದ ಜೊತೆಗೆ ಈ ಹಾಲನ್ನ ರುಬ್ಕೊಳ್ತಿದ್ದೀನಿ. ಇವಾಗಿದು ಕರೆಕ್ಟಾಗಿ ರೆಡಿಯಾಗಿದೆ. ನೀವು ಬೇಕು ಅಂತಂದರೆ ಈ ರೀತಿ ಒಂದು ಟೀ ಕಪ್ಪಿಗೆ ಕೂಡ ರೆಡಿ ಮಾಡಿರ್ತಕ್ಕಂಥ ಹಾಲನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಗ್ಲಾಸ್ ಬಾಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಬೆಲ್ಲದ ಜೊತೆಗೆ ನಾವು ಹಾಲು ಹಾಕಿ ರುಬ್ಬಿರ್ತಕ್ಕಂಥ ಮಿಶ್ರಣನ ಈ ರೀತಿ ಹಾಕ್ಕೊಂಡು ಮೇಲ್ಗಡೆ ನೀವು ಬೇಕು ಅಂದಂಥ ಒಂದು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೋದು. ಹಾಕಿ ಒಂದು 2-3 ಗಂಟೆ ಸಾಕಾಗುತ್ತೆ. ಫ್ರೀಸರಲ್ಲಿ ಇಟ್ಕೊಂಡ್ರೆ 2-3 ಗಂಟೆ ಒಳಗೆ ಗಟ್ಟಿ ಆಗ್ತಾ ಬರುತ್ತೆ. ನೆನಪಿರಲಿ, ಇಲ್ಲಿ ಯಾವುದೇ ರೀತಿಯ ಶುಗರ್ ಆಗಲಿ ಹಾಗೆ ಕಸ್ಟರ್ಡ್ ಪೌಡರ್ ಆಗಲಿ ಯಾವುದೇ ಎಸೆನ್ಷಿಯಲ್ ಆಗಲಿ ಬಳಸಿಲ್ಲ. ಕೇವಲ 1 ಗ್ಲಾಸು ಹಾಲಿತ್ತು ಅಂದರೆ ಸಾಕು, ಒಂದಷ್ಟು ಡ್ರೈ ಫ್ರೂಟ್ಸ್ ಇತ್ತು ಅಂದರೆ ಸಾಕು, ಮನೆಯಲ್ಲೇ ಆರೋಗ್ಯಕರವಾಗಿರ್ತಕ್ಕಂಥ ಐಸ್ ಕ್ರೀಮ್ನ ನಾವು ಮಕ್ಕಳಿಗೆ ಮಾಡಿಕೊಡ್ಬೋದು. ಮೇಲ್ಗಡೆ ನಾನು ಕೆಲವೊಂದು ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಕಲೇಬೇಕು ಅಂತ ಏನಿಲ್ಲ, ಹಾಗೆ ಕೂಡ ಐಸ್ ಕ್ರೀಮ್ನ ಮಾಡ್ಕೊಳ್ಬೋದು. ಈ ರೀತಿ ಹಾಕೋದ್ರಿಂದ ಐಸ್ ಕ್ರೀಮ್ ಚೆನ್ನಾಗಿ ಕಾಣುತ್ತೆ. ಅದ್ರ ಜೊತೆಗೆ ಅಲ್ಲಲ್ಲಿ ಡ್ರೈ ಫ್ರೂಟ್ಸ್ ಸಿಕ್ಕಾಗ ಐಸ್ ಕ್ರೀಮ್ನ ಫ್ಲೇವರ್ ಕೂಡ ಚೇಂಜ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಗ್ಲಾಸ್ ಬಾಕ್ಸೇ ಬೇಕು ಅಂತೇನಿಲ್ಲ, ಟೀ ಕಪ್ಪು ಅಥವಾ ಟೀ ಕುಡಿಯೋ ಕಪ್ಪಿಗೆ ಕೂಡ ನೀವು ಹಾಕಿ ಇಟ್ಕೊಳ್ಬೋದು. ಮೇಲ್ಗಡೆ ಒಂದು ಸ್ವಲ್ಪ ಸಿಲ್ವರ್ ಪೇಪರ್ ಅಥವಾ ಸಿಲ್ವರ್ ಪೇಪರ್ ಇಲ್ಲ ಅಂತಂದರೆ ಈ ರೀತಿ ಹಾಲಿನ ಪಾಕೆಟ್ನ ನೀವು ಕಟ್ ಮಾಡಿ ಮೇಲ್ಗಡೆ ಈ ರೀತಿ ಹಾಕಿ ಒಂದು ಟೈಟ್ ಆಗಿರ್ತಕ್ಕಂಥ ಕ್ಯಾಪಿಂದ ಮುಚ್ಚಿ ಒಂದು ಫ್ರಿಜ್ಜಲ್ಲಿ 3-4 ಗಂಟೆ ಇಡಬೇಕಾಗತ್ತೆ. ನೋಡಿ, ಈ ರೀತಿ ಟೈಟಾಗಿರ್ತಕ್ಕಂಥ ಒಂದು ಕ್ಯಾಪಿಂದ ಮುಚ್ಚಿ 3-4 ಗಂಟೆ, ಅಥವಾ ಟೈಟಾಗಿ ಕ್ಯಾಪ್ ಇಲ್ಲ ಅಂತಂದರೆ ನೀವು ಟೀ ಕಪ್ಪಿಗೆ ಹಾಕಿದ್ದು ಆಯಿತಾ ಅಂತಂದರೆ ಜಸ್ಟ್ ಸಿಲ್ವರ್ ಪೇಪರ್ನ ಹಾಗೆ ಮುಚ್ಚಿಡ್ಬೋದು. ನಾನು ಕೂಡ ಇಲ್ಲಿ 3-4 ಗಂಟೆ ರೆಡಿ ಮಾಡಿರ್ತಕ್ಕಂಥ ಒಂದು ಐಸ್ ಕ್ರೀಮ್ನ ಫ್ರೀಸರಲ್ಲಿ ಇಟ್ಕೊಂಡಿದ್ದೆ. ಕರೆಕ್ಟಾಗಿ ರೆಡಿಯಾಗಿದೆ. ನಿಧಾನವಾಗಿ ತೆಗೆಯುವಾಗ ನಿಧಾನವಾಗಿ ತಗೊಳ್ಳಿ. ನೋಡಿ, ಈ ರೀತಿ ತೆಗೆದ ತಕ್ಷಣವೇ ನಾವು ಒಂದು ಸ್ಪೂನಿಂದ ಅಥವಾ ಸ್ಕೂಪ್ ಇತ್ತಂದರೆ ಅದರಿಂದ ಪರವಾಗಿಲ್ಲ, ಬಟ್ ಸ್ಪೂನಿಂದ ಒಂದು ಸ್ವಲ್ಪ ಗಟ್ಟಿ ಅನಿಸುತ್ತೆ. ಹಾಗಾಗಿ 1 ನಿಮಿಷ ಬಿಟ್ಕೊಳ್ಳಿ, ಕರೆಕ್ಟಾಗಿ ಸೆಟ್ ಆಗುತ್ತೆ. ದಿಢೀರಾಗಿ ಈ ರೀತಿ ತೆಗೆದ ತಕ್ಷಣವೇ ನಾವು ಸ್ಪೂನ್ ಹಾಕಿ ತೆಗಿಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಹಾಗಾಗಿ 1 ನಿಮಿಷ ಬಿಟ್ಕೊಂಡು ಆಮೇಲೆ ತಗೊಳ್ಳಿ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಐಸ್ ಕ್ರೀಮ್ ರೆಡಿಯಾಗಿದೆ ಅಂತ. ಯಾವುದೇ ರೀತಿಯ ಪೌಡ್ರನ್ನಾಗಲಿ ಕಸ್ಟರ್ಡ್ ಪೌಡ್ರನ್ನಾಗಲಿ ಅಥವಾ ಫ್ಲೇವರ್ ಆಗಲಿ ಸೇರಿಸಿಲ್ಲ. ಜಸ್ಟ್ ಮನೆಯಲ್ಲೇ ಇರ್ತಕ್ಕಂಥ 1 ಕಪ್ ಹಾಲಿಗೆ ಅಥವಾ 1 ಗ್ಲಾಸ್ ಹಾಲಿಗೆ ಮನೇಲೇ ಇರ್ತಕ್ಕಂಥ ಒಂದು ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು ಹೆಲ್ದಿಯಾಗಿರ್ತಕ್ಕಂಥ ಒಂದು ಐಸ್ ಕ್ರೀಮ್ನ ರೆಡಿ ಮಾಡಿದ್ದೀನಿ. ನಾನು ಕೂಡ ಇಲ್ಲಿ 1 ನಿಮಿಷ ಬಿಟ್ಕೊಂಡಿದ್ದೆ. 1 ನಿಮಿಷ ಬಿಟ್ಕೊಂಡಾದಮೇಲೆ ಈ ರೀತಿ ಪರ್ಫೆಕ್ಟಾಗೇ ಐಸ್ ಕ್ರೀಮ್ನ ನಾವು ಸ್ಪೂನಿಂದ ತಗೊಳ್ಬೋದು. ರುಚಿ ಕೂಡ ಅಷ್ಟೇ, ಈ ಒಂದು ಅಂಗಡಿಯಲ್ಲಿ ತಂದಿರತಕ್ಕಂಥ ಒಂದು ಐಸ್ ಕ್ರೀಮ್ ಫ್ಲೇವರಲ್ಲೇ ಇರುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯ ಕಸ್ಟರ್ಡ್ ಪೌಡರ್ ಯೂಸ್ ಮಾಡದೇ ಇರೋ ಕಾರಣಕ್ಕೆ ಇಲ್ಲಿ ನಮಗೆ ಗೋಡಂಬಿ ಹಾಗೆ ಹಾಲಿನ ಫ್ಲೇವರ್ ಸಿಗುತ್ತೆ. ನಿಮ್ಗೆ ಹಾಲು ಇಷ್ಟಪಡೋರಾಯಿತು ಅಂದರೆ ಈ ಒಂದು ಐಸ್ ಕ್ರೀಮ್ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಐಸ್ ಕ್ರೀಮ್ ರೆಡಿಯಾಗಿದೆ ಅಂತ. ಯಾವುದೇ ರೀತಿಯ ಕಲರ್ ಇಲ್ಲದೆ, ಪೌಡ್ರ್ ಇಲ್ಲದೆ 1 ಲೀಟರ್ ಹಾಲಲ್ಲಿ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಐಸ್ ಕ್ರೀಮ್ನ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಈ ಒಂದು ರೆಸಿಪಿ ಬರುತ್ತೆ. ನೋಡಿ, ತುಂಬಾ ರುಚಿಯಾಗಿರುತ್ತೆ, ಅಷ್ಟೇ ಹೆಲ್ದಿ. ಎಷ್ಟು ಬೇಕೋ ಅಷ್ಟು ತೊಗೊಂಡು ಮತ್ತೆ ಉಳಿದಿರ್ತಕ್ಕಂಥ ಐಸ್ ಕ್ರೀಮ್ನ ನೀವು ಬೇಕು ಅಂದಾಗ ಯೂಸ್ ಮಾಡ್ಕೊಳ್ಬೋದು. ಹೆಚ್ಚು ಕಡಿಮೆ ಹಾಲಲ್ಲಿ ಮಾಡಿದರೂ ಕೂಡ ಈ ಒಂದು ಐಸ್ ಕ್ರೀಮ್ನ ನಾವು 1 ವಾರ ಇಟ್ಕೊಂಡು ತಿನ್ಬೋದು. ನಾನಿಲ್ಲಿ ಮತ್ತೆ 1 ಗಂಟೆ ಐಸ್ ಕ್ರೀಮ್ನ ಮತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ಉಳಿದಿರ್ತಕ್ಕಂಥ ಐಸ್ ಕ್ರೀಮ್ನ ಮತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ಈ ರೀತಿ ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ. ಅಂದರೆ 1 ಬ್ಯಾಚು ನಾನು ಸ್ಕೂಪ್ ಮಾಡಿ ತೆಗೆದಿದ್ದೆ, ಇನ್ನೊಂದು ಬ್ಯಾಚನ್ನ ಮತ್ತೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಬಾಕ್ಸಿಗೆ ಇಟ್ಕೊಂಡು ಒಂದು ಸ್ವಲ್ಪ 1 ಗಂಟೆ ನಂತರ ನಾನು ತೆಗೆದಿಟ್ಕೊಂಡು ಈ ರೀತಿ ಸ್ಲೈಸ್ ರೀತಿಯಲ್ಲಿ ಕಟ್ ಮಾಡಿ ತೋರಿಸ್ತಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬಂದಿರುತ್ತೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.